ಕಾಮುಕ ಪುರುಷರ ಲಕ್ಷಣಗಳು. ಮಹಿಳೆಯರೇ, ಕಾಮುಕ ಪುರುಷರ ಬಗ್ಗೆ ನಿಮಗೆ ಇರಲಿ ಗಮನ. ನಮ್ಮ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ, ಆದರೆ ಅಪರಾಧಗಳ ಸಂಖ್ಯೆ ಅಷ್ಟೇ ಹೆಚ್ಚಾಗಿದೆ. ಹೌದು, ಪರಿಚಿತರ ಮಕ್ಕಳನ್ನು ಇವರ ಬಳಿ ಬಿಡುವುದು ಕಷ್ಟವಾಗಿದೆ. ಲೈಂಗಿಕ ದೌರ್ಜನ್ಯಕ್ಕೆ ಬೇಗ ಒಳಗಾಗುತ್ತಾರೆ. ಮಕ್ಕಳಿಗೆ ಈ ಬಗ್ಗೆ ತಿಳಿಸುವ ಅಗತ್ಯತೆ ಈಗ ಹೆಚ್ಚಿದೆ. ನಿಮ್ಮ ಮಕ್ಕಳಿಗೆ ಕಾಮುಕ ಪುರುಷರ ಲಕ್ಷಣದ ಬಗ್ಗೆ ನೀವು ಕೂಡ ತಪ್ಪದೇ ತಿಳಿಸಲೇಬೇಕು. ಹಾಗಾಗಿ ವಿಡಿಯೋವನ್ನು ತಾಳ್ಮೆಯಿಂದ ಪೂರ್ತಿ ವೀಕ್ಷಿಸಿ. ಸಾಮಾನ್ಯವಾಗಿ ಹಿರಿಯರಿಗೆ ಗೌರವ ನೀಡುವುದರಿಂದ ಹಿಡಿದು ಶಿಕ್ಷಣ, ಆಹಾರ, ಬಟ್ಟೆ ಎಲ್ಲದರ ಬಗ್ಗೆಯೂ ಪಾಲಕರು ಮಕ್ಕಳಿಗೆ ಮಾಹಿತಿ ನೀಡುತ್ತಾರೆ. ಆದರೆ ಲೈಂಗಿಕ ಶಿಕ್ಷಣದ ಬಗ್ಗೆ ಮಾತ್ರ ಮಾಹಿತಿ ನೀಡಲು ಹಿಂಜರಿಯುತ್ತಾರೆ. ಆದರೆ ಇದರ ಬಗ್ಗೆ ಅವರಿಗೆ ತಿಳಿಸುವುದು ತುಂಬಾನೇ ಮುಖ್ಯ. ಹಾಗಾದರೆ ಕಾಮುಕ ಪುರುಷರ ಲಕ್ಷಣಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. 1. ಕೆಲವೊಬ್ಬರು ಮುದ್ದು ಮಾಡಬೇಕಾದರೆ ಮಗುವಿನ ಕೆನ್ನೆಗೆ ಮುದ್ದು ಮಾಡುತ್ತಾರೆ ಅಥವಾ ಹಣೆಗೆ ಮುಟ್ಟುತ್ತಾರೆ. ಆದರೆ ಅವರು ಪದೇ ಪದೇ ಮಗುವಿನ ತುಟಿಗೆ ಚುಂಬಿಸುತ್ತಿದ್ದರೆ ಅದನ್ನು ಗಮನಿಸಿ ತಕ್ಷಣ ತಡೆಯಿರಿ, ಅವರಿಗೆ ಬುದ್ಧಿ ಕಲಿಸಿ. 2. ಪದೇ ಪದೇ ಹೊಟ್ಟೆಯ ಭಾಗ ಮುಟ್ಟುವುದು ಅಥವಾ ಸೊಂಟವನ್ನು ಮುಟ್ಟುವುದು. ಮಧ್ಯದಲ್ಲಿ ಯಾರಾದರೂ ಬಲವಂತವಾಗಿ ಮುಟ್ಟುತ್ತಿದ್ದರೆ ಅದು ಕಾಮುಕ ಪುರುಷರ ಲಕ್ಷಣವಾಗಿದೆ. 3. ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ನಿಮ್ಮ ಹೆಣ್ಣು ಮಗಳನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಅವಳೊಂದಿಗೆ ಅಸಭ್ಯವಾಗಿ ನಡೆದುಕೊಂಡರೆ, ಉದಾಹರಣೆಗೆ ಅವಳ ಎದೆಯ ಭಾಗ ಮುಟ್ಟುವುದು, ಅವಳ ತಲೆಯ ಕೂದಲನ್ನು ಮುಟ್ಟುವುದು, ಹೀಗೆ ಮಾಡುತ್ತಿದ್ದರೆ ಅದು ಒಳ್ಳೆಯ ನಡತೆಯಲ್ಲ. 4. ಮಗುವಿನ ಕುಟುಂಬದ ಆತ್ಮೀಯ ಸ್ನೇಹಿತರು ಅಥವಾ ಬಂಧುಗಳು ಇಂಥವರ ಮನೆಗೆ ಬಂದ ತಕ್ಷಣ ನಿಮ್ಮ ಮಗಳಿಗೆ ಕಿರಿಕಿರಿ ಅನಿಸಬಹುದು, ಇಲ್ಲವೇ ಅಲ್ಲಿಂದ ಬೇರೆಡೆ ತೆರಳಲು ಯತ್ನಿಸಬಹುದು. ಹೀಗಾಗಿ ನಿಮ್ಮ ಮಗಳು ಇಂತಹ ವರ್ತನೆ ತೋರಿದಾಗ ಸೂಕ್ಷ್ಮವಾಗಿ ಗಮನಿಸಿ. ಈ ಬಗ್ಗೆ ಅವಳ ಬಗ್ಗೆ ಮುಕ್ತವಾಗಿ ಮಾತನಾಡಿ. ಒಂದು ವೇಳೆ ನಿಮ್ಮ ಅನುಮಾನ ನಿಜವಾಗಿದ್ದರೆ ಎಷ್ಟೇ ಹತ್ತಿರದವರಾಗಿದ್ದರೂ ಸಹ ಅವರ ಸಂಬಂಧ ಕಳೆದುಕೊಳ್ಳುವುದು ಉತ್ತಮ. ಏಕೆಂದರೆ ಮಗುವಿಗೆ ತಾಯಿಯೇ ರಕ್ಷಾಕವಚ, ನೆನಪಿರಲಿ. 5. ಏನಾದರೂ ಹೇಳಿದರೆ ಅಪ್ಪ ಅಮ್ಮ ಹೊಡೆಯುತ್ತಾರೆ ಅಥವಾ ಬೈಯುತ್ತಾರೆ ಎಂಬ ಭಯವಿದ್ದರೆ ಅವರು ನಿಮ್ಮೊಂದಿಗೆ ಏನೂ ಹಂಚಿಕೊಳ್ಳುವುದಿಲ್ಲ. ಅವರು ನಿಮ್ಮ ಬಳಿ ಬಂದು ಏನೇ ವಿಷಯವಿದ್ದರೂ ಹೇಳುವಂತೆ ನೀವು ಅವಳಿಗೆ ಪಾಠವನ್ನು ಕಲಿಸಬೇಕು. 6. ಆಕೆಯ ದೇಹದಲ್ಲಿನ ಕೆಲವು ಭಾಗಗಳನ್ನು ಬೇರೆಯವರು ಮುಟ್ಟುವುದು ತಪ್ಪು ಎಂದು ಹೇಳಿಕೊಡಿ. ಹೌದು, ಎದೆಯ ಭಾಗ, ಜನನಾಂಗ, ಇನ್ನು ಅನೇಕ ಪ್ರೈವೇಟ್ ಪಾರ್ಟ್ಗಳನ್ನು ಬೇರೆಯವರು ಮುಟ್ಟಬಾರದು ಎಂದು ಹೇಳಿಕೊಡಿ. 7. ಆಕೆಯ ಜೊತೆಗೆ ಯಾರಾದರೂ ಅಸಭ್ಯವಾಗಿ ನಡೆದುಕೊಂಡರೆ ಮುಜುಗರ ಪಡದೆ ತಂದೆ ತಾಯಿಗೆ ಹೇಳಬೇಕು ಎಂಬುದನ್ನು ನೀವು ಅವಳಿಗೆ ತಿಳಿಸಿ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.